ಓಂ ಗುರುಭ್ಯೋ ನಮಃ. ಅರ್ಕಮಹಾಗಣಾಧಿಪತಿಯೇ ನಮಃ. ಆತ್ಮಗುರುವೇ ನಮಃ. ಭದ್ರಕಾಳಿಯೇ ನಮೋ ನಿತ್ಯಂ. ಸರಸ್ವತಿಯೇ ನಮೋ ನಮಃ. ವೇದ ವೇದಾಂಗ ವೇದಾಂತ ವಿದ್ಯಾಸ್ಥಾನ ವ್ಯವಚ. ಎಲ್ಲ ಜ್ಯೋತಿಷಾಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ ಧನಸ್ಸು ರಾಶಿಯವರ ದಿನಭವಿಷ್ಯವನ್ನು ನೋಡೋಣ. 15/6/2026 ಸೋಮವಾರ, ಅಮಾವಾಸ್ಯ ತಿಥಿ, ಪ್ರಥಮ ತಿಥಿ, ಮೃಗಶಿರ ನಕ್ಷತ್ರ, ಶೂಲಯೋಗ, ಗಂಡಯೋಗಗಳ ಸಂಯೋಜನೆ ಉಂಟಾಗಿರುವುದರಿಂದ ಈ ದಿನದಲ್ಲಿ ಅಮಾವಾಸ್ಯೆ ಆತ್ಮ ಪರಿಶೀಲನೆ ಶಕ್ತಿ, ಪ್ರಥಮ ತಿಥಿಯ ಹೊಸ ಆರಂಭದ ಸಂಕೇತ, ಮೃಗಶಿರ ನಕ್ಷತ್ರದ ಜ್ಞಾನ ಮತ್ತು ಅನ್ವೇಷಣೆಯ ಸ್ವಭಾವ, ಜೊತೆಗೆ ಶೂಲಯೋಗ ಮತ್ತು ಗಂಡಯೋಗದ ಎಚ್ಚರಿಕೆಯ ಪ್ರಭಾವ ನಿಮ್ಮ ಉದ್ಯೋಗ, ಹಣಕಾಸು, ಕುಟುಂಬ, ಆರೋಗ್ಯ ಮತ್ತು ಆಧ್ಯಾತ್ಮಿಕ ಜೀವನದ ಮೇಲೆ ಪರಿಣಾಮವನ್ನು ಬೀರ್ತಾ ಇದೆ. ಯಾವ ವಿಷಯದಲ್ಲಿ ನಮಗೆ ಲಾಭ ಉಂಟಾಗ್ಬೋದು, ಯಾವ ಕ್ಷೇತ್ರದಲ್ಲಿ ಜಾಗ್ರತೆ ಅತ್ಯಗತ್ಯ ಅನ್ನುವಂಥದ್ದನ್ನು ತಿಳಿದುಕೊಳ್ಳೋಣ. ಈ ದಿನದ ಗ್ರಹ ಪ್ರಭಾವವನ್ನು ನೋಡೋದಾದರೆ, ಧನಸ್ಸು ರಾಶಿಯ ಅಧಿಪತಿಯಾದಂಥ ಗುರು ನಿಮ್ಮ ಜ್ಞಾನ, ಧರ್ಮಬುದ್ಧಿ ಮತ್ತು ದೂರದೃಷ್ಟಿಯ ಕ್ಷೇತ್ರಗಳಲ್ಲಿ ಮುಖ್ಯ ಪಾತ್ರವನ್ನು ವಹಿಸ್ತದೆ. ಆದ್ದರಿಂದ ಜ್ಞಾನ ಸಂಬಂಧಿತ ಕಾರ್ಯಗಳಲ್ಲಿ ಯಶಸ್ಸು ಲಭ್ಯವಾಗ್ತದೆ. ಬೋಧನೆ, ಧಾರ್ಮಿಕ ಅಥವಾ ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ಉತ್ತಮ ಸ್ಪಂದನೆ ಎನ್ನುವಂಥದ್ದು ಲಭ್ಯವಾಗ್ತದೆ. ಹೊಸ ವಿಷಯ ಕಲಿಯುವ ಅವಕಾಶಗಳು ಲಭ್ಯವಾಗ್ತದೆ. ಆದರೆ ಅತಿಯಾದಂಥ ಆತ್ಮವಿಶ್ವಾಸ ಸಮಸ್ಯೆ ತರಬಹುದು. ತುರ್ತು ನಿರ್ಧಾರಗಳಿಂದ ಗೊಂದಲ ಉಂಟಾಗಬಹುದು. ಮುಖ್ಯವಾದಂಥ ಸೂಚನೆ ಅಂತಂದರೆ, ವಿವೇಕ ಮತ್ತು ತಾಳ್ಮೆಯೇ ಇಂದಿನ ಯಶಸ್ಸಿನ ಮಂತ್ರ. ಅಮಾವಾಸ್ಯೆ ಮತ್ತು ಪ್ರಥಮ ತಿಥಿಯ ಪ್ರಭಾವ ಇರೋದರಿಂದ ಹಳೆಯ ಗೊಂದಲಗಳಿಂದ ಹೊರಬರುವ ಅವಕಾಶಗಳು ಲಭ್ಯವಾಗ್ತದೆ. ಹೊಸ ಕಾರ್ಯಗಳಿಗೆ ಶುಭಾರಂಭ ಅನ್ನುವಂಥದ್ದು ಉಂಟಾಗ್ತದೆ. ಆಧ್ಯಾತ್ಮಿಕ ಆಸಕ್ತಿ ಎನ್ನುವಂಥದ್ದು ಹೆಚ್ಚಾಗ್ತದೆ. ಆದ್ದರಿಂದ ಹೊಸ ಯೋಜನೆ ರೂಪಿಸುವಂಥದ್ದು, ದೇವರ ಆರಾಧನೆಯಿಂದ ಮನಃಶಾಂತಿ ಲಭ್ಯವಾಗ್ತದೆ. ಹಳೆಯ ಸಮಸ್ಯೆಗಳಿಗೆ ಪರಿಹಾರ ಸಿಗೋ ಸಾಧ್ಯತೆ ಇರ್ತದೆ. ಆದರೆ ವಿಶೇಷವಾದಂಥ ಎಚ್ಚರಿಕೆ ಏನು? ಆತುರದ ಮಾತುಗಳನ್ನು ತಪ್ಪಿಸಿ ದೊಡ್ಡ ಹಣಕಾಸಿನ ನಿರ್ಧಾರಗಳನ್ನು ಮುಂದೂಡಿ. ಮೃಗಶಿರ ನಕ್ಷತ್ರದ ಪ್ರಭಾವ ಇರೋದ್ರಿಂದ ಹೊಸ ಜ್ಞಾನದಲ್ಲಿ ಹುಡುಕಾಟ ಉಂಟಾಗ್ತದೆ. ಪ್ರಯಾಣ ಮತ್ತು ಸಂಪರ್ಕಗಳಿಂದ ಲಾಭ ಉಂಟಾಗ್ತದೆ. ಹೊಸ ಅವಕಾಶಗಳ ಅನ್ವೇಷಣೆ ದೊರೆಯುತ್ತದೆ. ಆದ್ದರಿಂದ ಹೊಸ ಪರಿಚಯಗಳಿಂದ ಲಾಭ ಆಗಬಹುದು. ಪಾಠದ ವಿಷಯದ ಕಲ್ಪನೆ ಹೊಸದಾಗಿ ಮೂಡಬಹುದು. ಆದರೆ ಮನಸ್ಸು ಸ್ಥಿರವಾಗದೇ ಇರಬಹುದು. ಜಾಗ್ರತೆ ಇರಲಿ. ಶೂಲಯೋಗದ ಪ್ರಭಾವ ಇರೋದ್ರಿಂದ ಮಾತಿನ ಕಲಹ, ಸಣ್ಣ ಅಡೆತಡೆ, ಪ್ರಯಾಣದಲ್ಲಿ ಎಚ್ಚರಿಕೆ ಅತ್ಯಗತ್ಯ. ಕೋಪದಲ್ಲಿ ಮಾತನಾಡಬೇಡಿ. ವಾಹನ ಚಾಲನೆ ಜಾಗ್ರತೆ ಇರಲಿ. ದಾಖಲೆಗಳನ್ನು ಪರಿಶೀಲನೆ ಮಾಡಿ. ಗಂಡಯೋಗದ ಪ್ರಭಾವ ಇರೋದ್ರಿಂದ ಕಾರ್ಯಗಳಲ್ಲಿ ವಿಳಂಬ ಉಂಟಾಗ್ಬೋದು. ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಾಗಬಹುದು. ಮಾನಸಿಕ ಒತ್ತಡ ಬರೋ ಸಾಧ್ಯತೆಗಳಿರ್ತದೆ. ಆದರೆ ತಾಳ್ಮೆಯಿಂದ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಇರ್ತದೆ. ಉದ್ಯೋಗ ಫಲ ಹೇಗಿರ್ತದೆ ಅಂತ ನೋಡೋದಾದರೆ, ಇಂದು ಉದ್ಯೋಗ ಕ್ಷೇತ್ರದಲ್ಲಿ ಮಿಶ್ರವಾದರೂ ಜ್ಞಾನದಿಂದ ಪ್ರಗತಿ ತರುವಂಥ ದಿನ ಇದಾಗಿರ್ತದೆ. ನಿಂತ ಕೆಲಸ ಪೂರ್ಣಗೊಳ್ಳೋ ಸಾಧ್ಯತೆ ಇರ್ತದೆ. ಹೊಸ ಅವಕಾಶಗಳು ದೊರೆಯಬಹುದು. ಹಿರಿಯರಿಂದ ಮೆಚ್ಚುಗೆ ಸಾಧ್ಯವಾಗುವುದು. ಆದರೆ ಅತಿಯಾದಂಥ ಆತ್ಮವಿಶ್ವಾಸ ಅನ್ನುವಂಥದ್ದು ಬೇಡ. ಸಹೋದ್ಯೋಗಿಗಳಿಗೆ ವಾದವನ್ನು ತಪ್ಪಿಸಿ. ವೃತ್ತಿಯ ಪ್ರಕಾರ ಫಲ ನೋಡೋದಾದರೆ, ಶಿಕ್ಷಕರು, ಜ್ಯೋತಿಷಿಗಳು, ಆಧ್ಯಾತ್ಮಿಕ ಮಾರ್ಗದರ್ಶಕರಿಗೆ ಅತ್ಯುತ್ತಮ ಸ್ಪಂದನೆ ದೊರೆಯುತ್ತದೆ. ಉತ್ತಮ ಫಲ ಅನ್ನುವಂಥದ್ದು ದೊರೆಯುತ್ತದೆ. ಜನರ ವಿಶ್ವಾಸ ಹೆಚ್ಚಾಗಬಹುದು. ಆಡಳಿತ ಕ್ಷೇತ್ರದಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಅವಕಾಶಗಳು ಬರಬಹುದು. ಗೌರವ ಹೆಚ್ಚಾಗುವ ಸಾಧ್ಯತೆ ಇರ್ತದೆ. ವ್ಯವಹಾರಗಳಲ್ಲಿ ಜ್ಞಾನ ಮತ್ತು ಸಂಪರ್ಕಗಳಿಂದ ಲಾಭ ಉಂಟಾಗ್ತದೆ. ಅನುಕೂಲಕರ ಕ್ಷೇತ್ರಗಳು ಯಾವ್ಯಾವುದು ಅಂತ ನೋಡೋದಾದರೆ, ಆನ್ಲೈನ್ ವ್ಯವಹಾರ ಇರ್ಬೋದು, ಪುಸ್ತಕ ವ್ಯವಹಾರ ಇರ್ಬೋದು, ಧಾರ್ಮಿಕ ಸೇವೆಗಳಿರ್ಬೋದು, ಶಿಕ್ಷಣ ಮತ್ತು ತರಬೇತಿ ಕ್ಷೇತ್ರಗಳಿರ್ಬೋದು, ಜ್ಯೋತಿಷ್ಯ ವಾಸ್ತು ಕ್ಷೇತ್ರಗಳಲ್ಲಿರಬಹುದು. ಇವುಗಳಲ್ಲಿ ಅನುಕೂಲ ಉಂಟಾಗ್ತದೆ. ಹಣಕಾಸಿನ ವಿಚಾರದಲ್ಲಿ ಸಣ್ಣ ಪ್ರಮಾಣದ ಧನಲಾಭ ಉಂಟಾಗೋ ಸಾಧ್ಯತೆ ಇರ್ತದೆ. ಅಪಾಯಕಾರಿ ಹೂಡಿಕೆ ಅನ್ನುವಂಥದ್ದು ಬೇಡ. ಅನಗತ್ಯ ಖರ್ಚುಗಳನ್ನು ತಪ್ಪಿಸಬೇಕಾದದ್ದು ನಿಮ್ಮ ಜವಾಬ್ದಾರಿ. ಆದ್ದರಿಂದ ಕುಟುಂಬ ಮತ್ತು ಸಂಬಂಧಗಳಲ್ಲಿ ಬೆಂಬಲ ಅನ್ನುವಂಥದ್ದು ದೊರೆಯುತ್ತದೆ. ಹಿರಿಯರಿಂದ ಮಾರ್ಗದರ್ಶನ ಅನ್ನುವಂಥದ್ದು ಲಭ್ಯವಾಗ್ತದೆ. ಆದರೆ ನೇರ ಮಾತುಗಳಿಂದ ತಪ್ಪು ಅರ್ಥೈಸುವಿಕೆ ಉಂಟಾಗೋ ಸಾಧ್ಯತೆ ಇರ್ತದೆ. ತಾಳ್ಮೆ ಅತ್ಯಗತ್ಯ ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಆರೋಗ್ಯದಲ್ಲಿ ಕಾಲು ನೋವು ಬರಬಹುದು, ದಣಿ ಉಂಟಾಗ್ಬೋದು, ಮಾನಸಿಕ ಒತ್ತಡ ಅನ್ನುವಂಥದ್ದು ಹೆಚ್ಚಾಗ್ಬೋದು. ಯೋಗ ಮತ್ತು ಧ್ಯಾನ ಉತ್ತಮ ಫಲ ನೀಡುತ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಈ ದಿನ ಪರಿಹಾರಕ್ಕಾಗಿ ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡಿ. ಸಾಧ್ಯವಾಗದಿದ್ದರೆ 21 ನಾಮವನ್ನಾದರೂ ಪಠನೆ ಮಾಡಬೇಕು. ಕೊನೆಗೊಂದು ಕಿವಿ ಮಾತು: ವಿವೇಕ, ತಾಳ್ಮೆ ಮತ್ತು ಧೈರ್ಯದಿಂದ ನಡೆದುಕೊಂಡರೆ ಸವಾಲುಗಳ ನಡುವೆಯೂ ಗೌರವ ಮತ್ತು ಪ್ರಗತಿ ದೊರೆಯುವಂಥ ದಿನ ಇದಾಗಿರ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಆತ್ಮೀಯರೇ, ಈ ದಿನ ಭವಿಷ್ಯ ನಿಮಗೆ ಉಪಯೋಗವಾಗಿದ್ದರೆ ತಪ್ಪದ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ. ನಾಳೆಯ ದಿನ ಭವಿಷ್ಯಕ್ಕಾಗಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.